ಇವಳು ಶಿವಶಂಕರನ್ ಮಗಳಲ್ವಾ? ಇವಳೇನು ಮಾಡ್ತಿದ್ದಾಳೆ ಇಲ್ಲಿ? ಇವ್ರು ಇಲ್ಲಿ ಯಾಕೆ ಬಂದಿದ್ದಾರೆ? ಇವತ್ತು ಇನ್ನೇನು ಮಾಡ್ತಾರೋ? ಸರ್ ನಮಸ್ತೆ ಸರ್, ತಾವಿಲ್ಲಿ ಬನ್ನಿ ಸರ್, ಬನ್ನಿ ಒಳಗಡೆ ಬನ್ನಿ 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 ಪ್ಲೀಸ್. ದೇವ್ರ ದಯೆಯಿಂದ ಆದಷ್ಟು ಬೇಗ ರಾಜ್ ಮನೆಗೆ ಬಂದ್ರೆ ಸಾಕು. ಎಲ್ಲಾನು ದೇವ್ರ ಮೇಲೆ ಭಾರ ಹಾಕಿ ಕೂರಕ್ಕಾಗತ್ತಾ? ನಮ್ ಪ್ರಯತ್ನ ನಾವು ಮಾಡ್ಬೇಕು. ನಾವೇನೇ ಪ್ರಯತ್ನ ಮಾಡೋದು ಕಾಂಚನ, ನಮ್ ಕೈನಲ್ಲಿ ಏನಿದೆ? ಧರ್ಮಣ್ಣನ ಬಗ್ಗೆ ನಿಂಗೆ ಗೊತ್ತಲ್ಲ, ಅವ್ರ ತೀರ್ಮಾನ ಮೀರಿ ನಾವೇನು ಮಾಡಕ್ಕಾಗಲ್ಲ. ಹಾಗಂದ್ರೆ ದೇವಸ್ಥಾನಕ್ ಬಂದ್ ಏನ್ ಬೇಡ್ಕೊಂಡ್ರಿ? ಅದನ್ನು ಧರ್ಮಣ್ಣನ ತೀರ್ಮಾನ ಅಂತ ಬಿಟ್ಬಿಡೋಣ ಬಿಡಿ. ನಾ ಬೇಡ್ಕೊಂಡಿದ್ದು ರಾಜ್ ಬೇಗ ಮನೆಗ್ ಬರ್ಲಿ ಅಂತ. ಹಾಗೆ ರಾಜ್ ಹಿಂದೆ ಪೊಲೀಸ್ ಬಿದ್ದಿರಲ್ಲ, ಆ ಕೇಸ್ ಸಾಲ್ವ್ ಆಗಿ ಹಾಗೆ ಧರ್ಮಣ್ಣಂಗೂ ರಾಜ್ಗೂ ಮನಸ್ತಾಪ ದೂರ ಆಗ್ಲಿ ಅಂತ. ಅದೆಲ್ಲ ಸರಿ ಹೋದ್ರೆ ನಾವು ಬೇಡ್ಕೊಳ್ಳೋದು ಏನ್ ಬಂತು? ಧರ್ಮಣ್ಣನೇ ತಕ್ಷಣ ಮನೆ ಕರೆಸ್ತಾನೆ. ಹಾಗಲ್ಲ, ರಾಜ್ ಮನೆಗ್ ಯಾವಾಗ ಬರ್ಬೇಕು ಅಂತ ಧರ್ಮಣ್ಣನೇ ತೀರ್ಮಾನ ಮಾಡ್ಲಿ. ಆದ್ರೆ ರಾಜ್ ಎಲ್ಲಿದ್ದಾನೆ ಅಂತ ನಾವು ತಿಳ್ಕೊಬೋದಲ್ಲ. ಸರಿ, ಇಂಥ ಕಡೆ ಇದ್ದಾನೆ ಅಂತ ಗೊತ್ತಾಯ್ತು ಅಂತಾನೆ ಇಟ್ಕೋ, ಅದ ತಿಳ್ಕೊಂಡ್ ಏನ್ ಮಾಡ್ತೀಯಾ? ಅವನಂತೂ ಮನೆಗ್ ಬರಕ್ಕಾಗಲ್ಲ, ಧರ್ಮಣ್ಣ ಬರಕ್ ಬಿಡಲ್ಲ. ಅಷ್ಟಕ್ಕೂ ರಾಜ್ ಎಲ್ಲಿದ್ದಾನೆ ಅಂತ ಗೊತ್ತಿರೋದು ಬರೀ ಮೂರ್ತಿಗ್ ಮಾತ್ರ. ನಾವ್ ಯಜಮಾನ್ರಿಗೂ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಮತ್ತೆ ಅವ್ನು ಎಲ್ಲಿದ್ದಾನೆ ಅಂತ ನೀನ್ ಹೇಗ್ ಪತ್ತೆ ಮಾಡ್ತೀಯ ಕಾಂಚನ? ಹೇಗೆ ಅಂತ ಒಂದ್ ಪ್ರಶ್ನೆ ತಲೆಗ್ ಬಂದ್ರೆ ಅವಾಗ ಉತ್ತರ ತನ್ನಕ್ ತಾನೇ ಬರುತ್ತೆ ಅಕ್ಕ. ರಾಜ್ ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋದಿಕ್ಕೆ ನನ್ನ ಹತ್ರ ಒಂದು ಉಪಾಯ ಇದೆ ಅಕ್ಕ. ನೀವ್ ಯಾವಾಗ್ಲೂ ಜಾತಕ ತೋರಿಸ್ತೀರಲ್ಲ, ಅವ್ರ ಹತ್ರ ರಾಜ್ ಎಲ್ಲಿದ್ದಾನೆ ಅಂತ ಕೇಳೋಣ. ಇದನ್ನ ನೀನ್ ಉಪಾಯ ಅಂದಿದ್ದ? ಜಾತಕ ತೋರ್ಸಿ ಇಂಥ ಕಡೆ ಇದ್ದಾನೆ ಅಂತ ಹೇಳಿದ್ದೆಲ್ಲ ನಿಜ ಆಗುತ್ತೇನೆ? ಅಯ್ಯೋ ದಕ್ಷು, ಹಾಗೆಲ್ಲ ಅವ್ರ ಮೇಲೆ ಅನುಮಾನ ಪಡ್ಬೇಡ. ರಾಜ್ ಚಿಕ್ಕವನಾಗಿದ್ದಾಗ ಒಂದ್ ಜಾತಕ ನೋಡಿ ಒಂದಲ್ಲ ಒಂದಿನ ಒಂದ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ತಾನೆ ಅಂತ ಹೇಳಿದ್ದೆ ಅವರು. ಆದ್ರೆ ಈಗ ಅವ್ನು ಎಲ್ಲಿದ್ದಾನೆ ಅಂತ ಹೇಗ್ ಕೇಳೋದು? ಇಲ್ಲಿ ಕೂತ್ಕೊಂಡ್ರೆ ಹೇಳ್ತಾರಾ? ಬನ್ನಿ ಅವ್ರ ಹತ್ರನೇ ಹೋಗಿ ಕೇಳೋಣ, ಅವ್ರು ಏನ್ ಹೇಳ್ತಾರೋ ಹೇಳಿ. ಹೇಳಿ ಸರ್, ಏನಾಗಬೇಕಾಯ್ತು? ನಮ್ಮ ಹುಡುಗರೇನೋ ಸ್ವಲ್ಪ ಜಗಳ ಮಾಡ್ಕೊಂಡಿದ್ದಾರೆ ಅಂತ ಗೊತ್ತಾಯಿತು, ಅದಕ್ಕೆ ನಿಮ್ಮ ಹತ್ರ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಅಡುಗೆ ಹುಡುಗ್ರ? ಅವ್ರು ನಿಮ್ಮ ಹುಡುಗ್ರ? ನನ್ಗೆ ಗೊತ್ತೇ ಇರಲಿಲ್ಲ ಸರ್. ನಮ್ಮ ಹುಡುಗರೇ ನಮ್ಮಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಪಾಪ ಏನೋ ಹುಡುಗ ಬುದ್ಧಿ, ಸಿಟ್ಟಲ್ಲೇನೋ ಜಗಳ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಂತ ನಾನು ರೆಕಮೆಂಡೇಶನ್ ಮೇಲೆ ಬಿಡಿ ಅಂತ ಕೇಳ್ತಾ ಇಲ್ಲ. ಅವರಿಗೆ ಶಿಕ್ಷೆನೇ ಕೊಡದೆ ಬಿಟ್ಬಿಡಿ ಅಂತ ಕೇಳೋದು ತಪ್ಪೇ. ಅವ್ರಿಗೂ ಕೂಡ ಮನೆ ಸಂಸಾರ ಅಂತೆಲ್ಲ ಇದೆ ಸರ್. ಇವ್ರು ದುಡಿದ್ರೇ ಅವ್ರ ಸಂಸಾರಗಳು ನಡೆಯೋದು. ಒಂದು ಕೆಲಸ ಮಾಡ್ಬೋದಾ ಸರ್? ಈಗ ಕಾನೂನಿನ ದೃಷ್ಟಿನಲ್ಲಿ ನಿಮ್ಮ ಕಡೆಯಿಂದನೂ ತಪ್ಪಾಗೋದು ಬೇಡ. ಅವ್ರು ಇದನ್ನು ಮರಿದಿರೋ ಹಾಗೆ ಅವ್ರ ಕಡೆಯಿಂದ ಒಂದು ಕ್ಷಮಾಪಣೆ ಪತ್ರ ಬರೆಸ್ಕೊಂಡು ವಾರ್ನ್ ಮಾಡಿ ಅವ್ರನ್ನೇನಾದರೂ ಬಿಡುಗಡೆ ಮಾಡಬಹುದಾ ಅಂತ ಕೇಳ್ಕೊಳ್ಳೋಣ ಅಂತ ಬಂದೆ. ಏನು ಸರ್ ನೀವು? ನಿಮ್ಮ ಒಂದು ಸ್ಟೇಟಸ್ಗೆ ಒಂದು ಫೋನ್ ಮಾಡಿ ಹೇಳಿದ್ರೆ ಆಗೋಗೋದು, ಇಲ್ಲ ಅಂದರೆ ನಿಮ್ಮ ಅಸ್ಟೆಂಟ್ ಕಳಿಸಿದ್ರು ಕೆಲಸ ಆಗೋಗೋದು. ಆದರೂ ನಿಮ್ಮ ಚೌಟ್ರಿನಲ್ಲಿ ಕೆಲಸ ಮಾಡೋ ಹುಡುಗರ ಮೇಲೆ ಇಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಾ. ಗಲಾಟೆ ಮಾಡ್ಕೊಂಡಿದ್ದಾರೆ ಅಂತ ಬಿಡಿಸ್ಕೊಂಡು ಹೋಗೋಕ್ಕೆ ನೀವೇ ಖುದ್ದಾಗಿ ಬಂದಿದ್ದೀರಲ್ಲ ಸರ್. ಅದು ಅಲ್ಲದೆ ಕಾನೂನು ಮೇಲೆ ರೆಸ್ಪೆಕ್ಟ್ ಕೊಟ್ಟು ರಿಕ್ವೆಸ್ಟ್ ಕೂಡ ಮಾಡ್ಕೋತಾ ಇದ್ದೀರಾ. ಎಷ್ಟು ಒಳ್ಳೆತನ ಸರ್ ನಿಮ್ಮದು. ತುಂಬಿದ ಕೂಡ ತುಳ್ಕಲ್ಲ ಅಂತ ಇದಕ್ಕೆ ಅಲ್ವಾ ಸರ್ ಹೇಳೋದು? ಸರ್ ಅಷ್ಟೆಲ್ಲ ದೊಡ್ಡ ಮಾತಾಡಬೇಡಿ. ಆದರೆ ನಮ್ಮಲ್ಲಿ ಕೆಲಸ ಮಾಡೋ ಹುಡುಗರು ನಮ್ಮವರೇ ಅಂತ ತಿಳ್ಕೊಂಡಿರೋನು ನಾನು. ಅವ್ರಿಗೋಸ್ಕರ ನಾನು ಬರದೆ ಇನ್ಯಾರು ಬರ್ತಾರೆ ಸರ್? ಹನುಮನ್ ಅಂಜನಿ ಸೂನೋ ಮಹಾಬಲ ಪರಾಕ್ರಮ. ಸಾವಿತ್ರಮ್ಮ, ಯಜಮಾನ್ರು ಹೇಗಿದ್ದಾರೆ? ಚೆನ್ನಾಗಿದ್ದಾರೆ. ಯಾಕೋ ಎಲ್ರೂ ಏನೋ ಚಿಂತೆಯಲ್ಲಿ ಇರುವ ಹಾಗಿದೆ. ನಮ್ ಮನೆ ಹುಡ್ಗ ಮನೆಯಿಂದ ಹೊರಗಡೆ ಇದ್ದಾನೆ.
ಅವನು ಹೇಗಿದ್ದಾನೆ ಎಲ್ಲಿದ್ದಾನೆ ಅಂತ ತಿಳ್ಕೊಬೇಕಿತ್ತು. ಅಲ್ಲ ತಾಯಿ, ಹೊರಗಿದ್ದಾನೆ ಅಂದ್ರೆ ಏನರ್ಥ? ಕಾಣೆ ಆಗಿದ್ದಾನ ಅಥವಾ ಯಾರಾದರೂ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರಾ ಏನು ಅಂತ ಸರಿಯಾಗಿ ಹೇಳಿದ್ರೆ ನಂಗೆ ಅರ್ಥ ಆಗುತ್ತಮ್ಮ. ಅಂದ್ರೆ ನಮ್ಮ ಮನೆಯವರೇ ಅವನ್ನ ಹೊರಗಡೆ ಇಟ್ಟಿದ್ದಾರೆ. ಹುಡುಗ ನಿಮ್ಗೇನಾಗ್ಬೇಕು? ಆ ಹುಡ್ಗ ನನ್ಗೆ ಅಳಿಯ ಆಗ್ಬೇಕು. ಅಮ್ಮ, ವರ್ಷೆಯಲ್ಲಿ ಅಳಿಯ ಆಗ್ಬೇಕು ಅಂತ. ನಿಮ್ಮ 4 ಜನರಲ್ಲಿ ಹುಡುಗನಿಗೆ ತುಂಬಾ ಇಷ್ಟ ಆದವ್ರು ಯಾರು? ಇವ್ರೆ ಹುಡುಗನ್ ನೆನ್ಪಲ್ಲಿ ಹೇಗಾಗಿದಾರ ನೋಡಿ. ತಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮನ್ ಯತ್ನಮಸ್ತಾಯ ದುಃಖ ಕ್ಷಯೋ ಕರೋ ಭವ. ಚಿಂತೆ ಮಾಡೋ ಅಗತ್ಯ ಇಲ್ಲ. ಹುಡುಗ ಚೆನ್ನಾಗಿದ್ದಾನೆ. ಅನ್ನಕ್ಕೆ ಆಶ್ರಯಕ್ಕೆ ಏನೂ ತೊಂದರೆ ಇಲ್ಲ. ಅದ್ ನಮಗೂ ಗೊತ್ತು. ನಮ್ಮ ಮನೆಯವರೇ ಅವನ್ನ ಆಚೆ ಇಟ್ಟಿದ್ದು ಅಂತ ಹೇಳಿದ್ನಲ್ಲ. ಆದ್ರೆ ಅವನು ಯಾವಾಗ ಬರ್ತಾನೆ ಅಂತ ತಿಳ್ಕೊಬೇಕಿತ್ತು. ಬರ್ತಾನೆ. ಸದ್ಯಕ್ಕೆ ಅವನು ಮನೆಯಿಂದ ದೂರ ಇರುವಂತ ಪರಿಸ್ಥಿತಿ ಬಂದಿದೆ. ಇದೇ ಊರಲ್ಲಿದ್ದಾನೆ. ಆದರೆ ಅವನ ಕರ್ಮಯೋಗದಲ್ಲಿ ನಿಮ್ಮನ್ನ ಮನೆಯನ್ನ ಬಿಟ್ಟು ದೂರ ಇರುವಂತ ಪರಿಸ್ಥಿತಿಲಿದ್ದ. ಕರ್ಮಯೋಗವನ್ನ ಮೀರಿ ಬದುಕ್ತಾ ಇರೋರು ಯಾರಿದ್ದಾರೆ? ಕರ್ಮ ಅದ್ರ ಪಾಡಿಗೆ ಅದಿರ್ಲಿ. ಹುಡುಗ ಇದೇ ಊರಲ್ಲಿ ಇದ್ದಾನೆ ಅಂತ ಹೇಳಿದ್ರಲ್ಲ, ಯಾವ ಏರಿಯಾದಲ್ಲಿ ಅಂತ ಹೇಳ್ಬೋದಾ? ಹುಡುಗ ಮನೇಲಿ ಇಲ್ಲ, ಎಲ್ರಿಗೂ ಚಿಂತೆ ಆಗಿದೆ ಅಂತ ಹೇಳಿದ್ರಿ. ಅದಕ್ಕೆ ನಾನು ಸಮಾಧಾನ ಹೇಳಿದೆ, ಹುಡುಗ ಚೆನ್ನಾಗಿದ್ದಾನೆ ಅಂತ. ಕೆಲವು ಗ್ರಹಗತಿಗಳ ದೋಷದಿಂದ ಮನೆಯವರಿಂದ ದೂರ ಇರುವಂತ ಪರಿಸ್ಥಿತಿ ಅವನಿಗೆ ಬಂದಿದೆ. ಈ ಸಮಯ ಕಳೆದ ಮೇಲೆ ತನ್ನಿಂತಾನೇ ಎಲ್ಲವೂ ಸರಿ ಹೋಗುತ್ತೆ. ಅದೇನ್ ಪ್ರಶ್ನೆ ಅಂತ ಕೇಳ್ದ್ಯಾ ಕಾಂಚನ? ಏರಿಯಾ ಯಾವುದು, ಕ್ರಾಸ್ ಯಾವುದು, ಮನೆ ನಂಬರ್ ಯಾವುದು ಎಲ್ಲ ಹೇಳ್ಬೇಕಾ ನಿಂಗೆ? ಅಯ್ಯೋ, ಅದ್ ಹಾಗಲ್ಲ, ನೀವು ಸುಮ್ಮನೆ ಇರಿ. ಮನೆಗೆ ಯಾವಾಗ ಬರ್ತಾನೆ ಅಂತ ಹೇಳ್ಬೋದಾ? ಮನೇಲಿ ಎಲ್ಲರೂ ಟೆನ್ಷನ್ ಅಲ್ಲಿ ಇದ್ದಾರೆ. ನನಗಂತೂ ನೋಡಕ್ಕೆ ಆಗ್ತಾ ಇಲ್ಲ. ಅದೇ ಪ್ರಶ್ನೆಗೆ ನಾನು ಉತ್ತರ ಹೇಳಿದ್ನಲ್ಲ. ಇನ್ನು ಅದ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಿಮ್ಗೇನು ಬೇಕು? ಹುಡುಗ ಚೆನ್ನಾಗಿರ್ಬೇಕು. ಎಲ್ಲಿದ್ರೂ ಅವನು ಚೆನ್ನಾಗಿರ್ಬೇಕು, ಅಷ್ಟೇ ತಾನೆ? ಅವನು ಚೆನ್ನಾಗಿದ್ದಾನೆ. ಕಾಲ ಕೂಡ್ ಬಂದಾಗ ಹುಡುಗ ಬಂದೇ ಬರ್ತಾನೆ. ಅದಕ್ಕೂ ಮುಂಚೆ ನೀವೇನು ಮಾಡಿದ್ರು ಅದು ಸಾಧ್ಯ ಇಲ್ಲದೆ ಇರೋ ಕೆಲಸ ಅಲ್ಲ. ನೀವೇನು ಹಣೆ ಬರನ ಬದಲಾಯಿಸೋದಕ್ಕೆ ಹೊರಟಿದ್ದೀರಾ? ಅಲ್ಲ, ಇದುವರೆಗೂ ಯಾರ ಕೈಲೂ ಹಣೆ ಬರ ಬದಲಾಯಿಸೋಕ್ಕಾಗಿಲ್ಲ. ಕಾಲ ಬರುತ್ತೆ, ಅದರಷ್ಟು ಕದೆ ಎಲ್ಲವೂ ಸರಿ ಹೋಗುತ್ತೆ. ಅಲ್ಲ, ಆದ್ರೂ ಇನ್ನ ಎಷ್ಟು ದಿನ ಅಂತ ನೀವು ಟೈಮ್ ಹೇಳ್ಬಿಟ್ರೆ ನಾವು ಸುಮ್ಮನೆ ಆಗ್ತೀವಿ. ಬೇಗ ಅಂದ್ರು ತಡ ಅಂದ್ರು ನೀವು ಕಾಯಲೇಬೇಕು. ಬೇರೆ ದಾರಿನೇ ಇಲ್ಲ. ತಾಳ್ಮೆ ತಂದ್ಕೋಬೇಕು ಜೀವನದಲ್ಲಿ. ಹುಡುಗ ಮನೆ ದಾರಿ ಕಂಡುಕೊಂಡಿದ್ದಾನೆ, ಅದರಲ್ಲೇನೂ ಅನುಮಾನ ಇಲ್ಲ. ಅದಕ್ಕೂ ಮೊದಲು ಅವನ ಜೀವನದ ದಾರಿನ ಕಂಡುಕೋಬೇಕು. ಜೀವನದಲ್ಲಿ ಪ್ರತಿ ಹೆಜ್ಜೆಗೂ ಒಂದು ಗುರಿ ಇರುತ್ತೆ. ಆ ಭಗವಂತ ಒಂದು ಇರುವೆಯನ್ನು ಕೂಡ ಸುಮ್ಮನೆ ಸೃಷ್ಟಿ ಮಾಡಿರಲ್ಲ. ಅದರಲ್ಲಿ ಮನುಷ್ಯನ ಹಣೆ ಬರನ ಸುಲಭವಾಗಿ ಬರೆದು ಬಿಟ್ಟಿರ್ತಾನ.
हनुमन् अञ्जनीसूनो महाबल पराक्रम दोलल्लाम्बूलपातेन ಭಗವಂತ ನಿಮ್ಮ ಹುಡುಗನ ಹಣೆಯಲ್ಲೂ ಕೂಡ ಸಾಕಷ್ಟು ತಿರುವು ಮುರುವು ಎಲ್ಲವನ್ನೂ ಬರೆದಿದ್ದಾನೆ. ಅದನ್ನ ಸರಿದಾರಿ ತೂಗಿಸೋದಕ್ಕೆ ಆ ಭಗವಂತನ ಯಾವುದೋ ಒಂದು ರೂಪದಲ್ಲಿ ಎದುರಿಗೆ ಬಂದು ನಿಲ್ತಾನೆ. ನಾನು ಆವತ್ತೇ ನಿಮಗೆ ಹೇಳಿದ್ದೆ, ಅವನಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗೋ ಯೋಗ ಇದೆ ಅಂತ. ಆದ್ರೆ ಕಾಲ ಕೂಡಿ ಬರ್ಬೇಕಲ್ಲಮ್ಮ, ಹೌದ್ ತಾನೆ? ದೈವ ಸಂಕಲ್ಪದ ಮುಂದೆ ನಮ್ಗಳ ಅವಸರ ಏನು ನಡೆಯೋದಿಲ್ಲ ತಾಯಿ. ನೀವು ಗಾಬರಿ ಪಡಬೇಕಾಗಿಲ್ಲ, ಚಿಂತೆನೂ ಮಾಡಬೇಕಾಗಿಲ್ಲ. ತಾಳ್ಮೆಯಿಂದ ನೆಮ್ಮದಿಯಿಂದ ಇದ್ದು ಬಿಡಿ. ನಿಮ್ಮ ಮಾತು ಕೇಳಿ ನನ್ನ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಯಿತು. ನನ್ನ ಮಗ ಎಲ್ಲೇ ಇರಲಿ, ಆದರೆ ಚೆನ್ನಾಗಿರಲಿ. ಎಲ್ರಿಗೂ ಶುಭವಾಗಲಿ.